ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ವೆಬ್ ಚಾನಲ್. ಅಭ್ಯರ್ಥಿಗಳಿಗೆ ನೇಮಕಾತಿ ಧಮಾಕ ಕೂಡ ಶುರು ಆಗಿದೆ. ವಿವಿಧ ನೇಮಕಾತಿ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ. ಪ್ಲಸ್ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 6 ತಿಂಗಳಲ್ಲಿ 72,000 ಹುದ್ದೆಗಳು ಭರ್ತಿ ಆಗ್ತವೆ. ಕಲ್ಯಾಣ ಕರ್ನಾಟಕಕ್ಕೆ 40,000 ಹುದ್ದೆಗಳ ಜವಾಬ್ದಾರಿ ಕೆಇ 40,000 ವಹಿಸಿಕೊಂಡಿದೆ. ಒಳ ಮೀಸಲು ಜಾರಿ ತಂದ ಉದ್ಯೋಗ ಭಾಗ್ಯ ಅಂತ ಕೊಟ್ಟಿದ್ದಾರೆ. VA 572 ಕೊನೆಯ ದಿನಾಂಕ ಜುಲೈ 30 ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಭೂಮಾಪಕರು ಸರ್ವೇಯರ್ 750 ಹುದ್ದೆಗಳು ಆಗಸ್ಟ್ 7 ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕ್ಬೋದು. ವಸತಿ ಶಾಲಾ ಶಿಕ್ಷಕರು 1,074 ಹುದ್ದೆಗಳು ಆಗಸ್ಟ್ 13 ಆಸಕ್ತರು ಅಪ್ಲಿಕೇಶನ್ ಹಾಕ್ಬೋದು. ಪ್ರಾಥಮಿಕ ದೈಹಿಕ ಪದವೀಧರ ಪ್ರೌಢಶಾಲಾ ಶಿಕ್ಷಕರು 15,000 ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಇನ್ನೇ ನೋಟಿಫಿಕೇಶನ್ ಆಗ್ಬೋದು. ಮತ್ತೆ ಇಲ್ಲಿ ಎಷ್ಟು ಹುದ್ದೆಗಳು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ 18,595, ಒಳ್ಳಾಡಳಿತ 6,959, ಆರ್ಥಿಕ 3,591, ನಗರಾಭಿವೃದ್ಧಿ 3,275, ವೈದ್ಯಕೀಯ ಶಿಕ್ಷಣ 2,758, ಕೃಷಿ 1,860, ಅರಣ್ಯ 1,205, ಸಾರಿಗೆ 9,253, ಇಂಧನ 5,613, ಉನ್ನತ ಶಿಕ್ಷಣ 3,560, ಕಂದಾಯ 2,760, ಅಲ್ಪಸಂಖ್ಯಾತರ ಕಲ್ಯಾಣ 2,159, ಸಮಾಜ ಕಲ್ಯಾಣ 1,760, ಗ್ರಾಮೀಣ ಅಭಿವೃದ್ಧಿ 1,034. ಬರೋಬ್ಬರಿ ಆಗಸ್ಟ್ನಿಂದ ಅಕ್ಟೋಬರ್ ವರೆಗೂ ಎಲ್ಲಾ ಪರೀಕ್ಷೆ ನಡೀತದೆ. ಅಭ್ಯರ್ಥಿಗಳಿಗೆ ಸಮಯ ಕಡಿಮೆ ಇದೆ. ಅಭ್ಯರ್ಥಿಗಳ ಮೊದಲು ಕೆಇಎ ಹಿಂದೆ ನಡೆಸಿರುವ ಪರೀಕ್ಷೆ ಪತ್ರಿಕೆ ನೋಡಿಕೊಂಡು ಓದ್ಕೊಳ್ಳಿ ಅಂತೇಳಿ ಆಕಾಂಕ್ಷಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ವಾರದಲ್ಲಿ ಇನ್ನೂ ಕೂಡ ನೋಟಿಫಿಕೇಶನ್ ಕೂಡ ಆಗುತ್ತದೆ. ಈಗಾಗಲೇ ಜೂನ್ ನಲ್ಲಿ ಸಿವಿಲ್, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಗಿದೆ. ಜುಲೈ ಮೊದಲನೇ ವಾರದಲ್ಲಿ 4,710 ಹುದ್ದೆಗಳಿಗೆ ನೋಟಿಫಿಕೇಶನ್ ಕೂಡ ಆಗುತ್ತೆ. ಬರೋಬ್ಬರಿ ಇನ್ನ ತಿಂಗಳಲ್ಲಿ ಎಲ್ಲಾ ನೇಮಕಾತಿ ಆಗ್ತಿರೋ ಕಾರಣ ಸಮಯ ಕಡಿಮೆ ಇದೆ. ಆಕಾಂಕ್ಷಿಗಳು ತಯಾರಿ ಮಾಡ್ಕೊಳ್ಳಿ. ಆಗಸ್ಟ್ನಿಂದ ಅಕ್ಟೋಬರ್ ವರೆಗೂ ಎಲ್ಲಾ ಪರೀಕ್ಷೆ ಕೂಡ ನಡೆಯುತ್ತದೆ. ಹಾಗಾಗಿ ತಯಾರಿ ಮಾಡ್ಕೊಳ್ಳಿ. ಕೆಇ ಬಂದ್ಬಿಟ್ಟು ಶೀಘ್ರವೇ ಮತ್ತೆ KS ಹುದ್ದೆಗಳಿಗೆ ಭರ್ತಿ ಆಗುತ್ತದೆ. 319 ಹುದ್ದೆಗಳು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹೊಂದಿದ ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ KS ಹುದ್ದೆಗಳ ಸಂಬಂಧ DPR ಈಗಾಗಲೇ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. KPS ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು ಅದು ಕೂಡ ನೇಮಕಾತಿ ಕೂಡ ಆಗುತ್ತೆ. ಎಲ್ಲರಿಗೂ ಬಿಗ್ ಅಪ್ಡೇಟ್. ನೇಮಕಾತಿ ಆಕಾಂಕ್ಷಿಗಳಿಗೆ ತಯಾರಿ ಮಾಡ್ಕೊಳ್ಳಿ. ಬಿಗ್ ಧಮಾಕ. ಥ್ಯಾಂಕ್ ಯು.